ಮತ್ತೊಂದು ಸುದ್ದಿ ಅಂದರೆ ಮಹಾಮಾರಿ H1N1 ಮತ್ತೆ ರಾಜ್ಯಕ್ಕೆ ಕಾಲಿಟ್ಟಿರೋದು. ಹಿಂದೊಮ್ಮೆ ಭೂತಾಕಾರವಾಗಿ ಕಾಡಿದ್ದ ಈ ರೋಗ ಇದೀಗ ಮತ್ತೆ ಆತಂಕ ಸೃಷ್ಟಿ ಮಾಡಿದೆ. ಬೆಂಗಳೂರಿನಲ್ಲಿ ಕಳೆದ ಒಂದು ವಾರದಲ್ಲಿಯೇ 27 ಜನರಲ್ಲಿ ಈ ಸೋಂಕು ಕಾಣಿಸಿಕೊಂಡಿದೆ. ಆಗಲೇ ಇಬ್ಬರು ಹೆಮ್ಮಾರಿಗೆ ಬಲಿಯಾಗಿದ್ದಾರೆ. ರಲ್ಲಿ H1N1 ಎಲ್ಲೆಡೆ ಮಾರಿಯಾಗಿ ಕಾಡಿತ್ತು. ರಾಜ್ಯದಲ್ಲಿ 135 ಜನರನ್ನ ಬಲಿ ತೆಗೆದುಕೊಂಡಿತ್ತು. ಇನ್ನೇನು ಮಾಯವಾಯಿತು ಅನ್ನುವಷ್ಟರಲ್ಲಿ ಇದು ಈಗ ಮತ್ತೆ ಕಾಣಿಸಿಕೊಂಡಿದೆ. ಆರೋಗ್ಯ ಇಲಾಖೆ ನೀಡಿರುವ ಮಾಹಿತಿಯಂತೆ 2012ರ ಜನವರಿಯಿಂದ ಈಚೆಗೆ 42 ಜನರಲ್ಲಿ H1N1 ಸೋಂಕು ಕಂಡುಬಂದಿದೆ. ಕಳೆದ ಒಂದು ವಾರದಲ್ಲಿಯೇ 27 ಜನರು ಸೋಂಕಿನಿಂದ ಬಳಲುತ್ತಿದ್ದಾರೆ. ಈ ಪೈಕಿ ಇಬ್ಬರು ಇದಕ್ಕೆ ಬಲಿಯಾಗಿದ್ದಾರೆ. ಇದುವರೆಗೂ ನಮಗೆ 42 ಪಾಸಿಟಿವ್ಸ್ ಕನ್ಫರ್ಮ್ ಪಾಸಿಟಿವ್ಸ್ ಈ ವರ್ಷ ಬಂದಿದ್ದು, ಅದರಲ್ಲಿ 3 ಮರಣ ಸಂಭವಿಸಿದೆ ಜನವರಿಯಿಂದ ಮಾರ್ಚ್ವರೆಗೆ ಇವತ್ತಿನವರೆಗೆ. ಈಗ ಏನು ಸ್ಥಿತಿ ಇದೆ ಅನ್ನೋದನ್ನು ನಾವು ಅವಲೋಕಿಸಿದ್ದೀವಿ. ಇದಕ್ಕೆ ಸಂಬಂಧಿಸಿದ ಔಷಧಿ ಮತ್ತು ಇದರ ದಾಸ್ತಾನು ನಮ್ಮಲ್ಲಿದೆ. ಮಣಿಪಾಲ್ ಆಸ್ಪತ್ರೆ, ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ ಸೇರಿದಂತೆ ಹಲವೆಡೆ ರೋಗಿಗಳು ಚಿಕಿತ್ಸೆ ಪಡೆದಿದ್ದಾರೆ. ಆರೋಗ್ಯ ಇಲಾಖೆ ಹಾಗೂ ವೈದ್ಯರು ಈಗಾಗಲೇ ಇದರ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಹಾಗಾಗಿ 2009ರ ವಿಪತ್ತು ಮರುಕಳಿಸುವ ಸಾಧ್ಯತೆ ಇಲ್ಲ ಅಂತಾರೆ ವೈದ್ಯರು. ಈ ವರ್ಷ ಮತ್ತೆ ಪುನಃ ತುಂಬ ಜನ ಈ ಥರ ಸಿಂಪ್ಟಮ್ಸ್ ಅವ್ರು ಬರ್ತಾ ಇದ್ದಾರೆ. ಆದರೆ ಪ್ಯಾನಿಕ್ ಮಾಡುವಂಥ ವಿಷಯ ಏನಿಲ್ಲ. ಸರ್ಟನ್ಲಿ ಎಪಿಡೆಮಿಕ್ ಥರ ಏನೂ ಬಂದಿಲ್ಲ. ಬಟ್ ವಿ ಹ್ಯಾವ್ ಫ್ಯೂ ಸಸ್ಪೆಕ್ಟೆಡ್ ಕೇಸಸ್ಸು. ಮತ್ತು ನಾವು ಟೆಸ್ಟಿಂಗ್ ಮಾಡಿ ಅದರ ರಿಪೋರ್ಟನ್ನೆಲ್ಲ ಗೌರ್ಮೆಂಟ್ ಅವರಿಗೆ ಕಳಿಸ್ತೀವಿ. ಆ್ಯಂಡ್ ದೇ ಆರ್ ದ ಸಿಂಗಲ್ ಸೋರ್ಸ್ ಆಫ್ ಗಿವಿಂಗ್ ಆಲ್ ದ ಇನ್ಫಾರ್ಮೇಷನ್. ಬೇಸಿಗೆಯಲ್ಲಿ ಸಾಂಕ್ರಾಮಿಕ ರೋಗಗಳು ಬೇಗ ಹರಡುತ್ತವೆ. ಅಗತ್ಯ ಮುನ್ನೆಚ್ಚರಿಕೆ ಕೈಗೊಳ್ಳುವಂತೆ ಸಾರ್ವಜನಿಕರಿಗೂ ಸೂಚನೆ ನೀಡಲಾಗಿದೆ. ಕೆಮ್ಮು, ಶೀತದಿಂದ H1N1 ರೋಗಾಣುಗಳು ಹರಡುತ್ತವೆ. ಹಾಗಾಗಿ ಕೆಮ್ಮುವಾಗ ಮತ್ತು ಸೀನುವಾಗ ಕರವಸ್ತ್ರವನ್ನ ಬಳಸುವುದು ಒಳಿತು. ಕೈಗಳನ್ನ ಆಗಾಗ ತೊಳೆಯುತ್ತಿರಬೇಕು. ಸೋಂಕು ಪತ್ತೆಯಾದ್ರೆ ಬಾಯಿಗೆ ಮಾಸ್ಕ್ ಬಳಸುವುದು ಉತ್ತಮ. ಸೋಂಕು ಇದ್ರೆ ಹಸ್ತಲಾಘವ ಮಾಡದಿರುವುದು ಉತ್ತಮ. ಹಿಂದಿನ ಬಾರಿಯ ಕಹಿ ಅನುಭವ ಮತ್ತೆ ಮರುಕಳಿಸಬಾರದು. ಇದಕ್ಕಾಗಿ ಆರೋಗ್ಯ ಇಲಾಖೆ ಹಾಗೂ ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆಯನ್ನ ಕೈಗೊಳ್ಳಬೇಕಿದೆ. H1N1 ಭೂತ ಮತ್ತೆ ಕಾಣಿಸಿಕೊಂಡಿದೆ. ಆದರೆ ಈ ಬಾರಿ ಹೆದರೋ ಅಗತ್ಯ ಇಲ್ಲ. ಕೈಗಳ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿದ್ದಾಗ ಕೆಲವು ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಂಡ್ರೆ ಸಾಕು. ಈ ರೋಗ ಮತ್ತಷ್ಟು ಹಬ್ಬದಂತೆ ತಡೆಗಟ್ಟಬಹುದು. ಕ್ಯಾಮ್ರಾಮನ್ ಚಂದ್ರು ಜೊತೆ ರಜನಿ MG, ಸುವರ್ಣ ನ್ಯೂಸ್ 24/7 ಬೆಂಗಳೂರು.